ನಮಸ್ತೆ ಡಿಯರ್ ಸಬ್ಸ್ಕ್ರೈಬರ್ಸ್. ಇವತ್ತು ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆ ಬಳಿ ಇರುವ ಶಿವಗಂಗೆ ಕಡೆ ಹೋಗೋಣ. ಹಿಂದಿನ ದಿನ ರಾತ್ರಿ ಸ್ವಾತಿಕನ್ ಮನೆಯಲ್ಲಿ ಸಣ್ಣದಾಗಿ ಕುಟ್ಟೀಸ್ ಪಾರ್ಟಿ ಮುಗಿಸಿ ಮಮತಾ ಅತ್ತೆ ಮನೆಯಿಂದ ನಮ್ಮ ಶೂಸ್ ಆ್ಯಂಡ್ ಡ್ರೆಸ್ಸಸ್ ತರೋಕ್ಕೆ ನಾನು ಸಿದ್ದು ಹೋಗ್ತಾ ಇದ್ದೀವಿ. ಸಿದ್ದು ನಾಳೆ ಶಿವಗಂಗೆಗೆ ಬರೋದೇನೋ ಗ್ಯಾರಂಟಿ ಇಲ್ಲ. ಸಿದ್ದಿನ ಬಟ್ಟೆ ಅತ್ತೆ ಮನೇಲಿ ಇರೋದ್ರಿಂದ ನೈಟ್ 10:30ಗೆ ಅವನು ಡ್ರೆಸ್ ತರಲಿಕ್ಕೆ ಹೋಗ್ತಾನೆ. ನಾಳೆ ಶಿವಗಂಗೆಗೆ ಹೋಗ್ಬೇಕಿರೋದ್ರಿಂದ ಶಿವಗಂಗೆ ಅಲ್ಲಿಂದ ಡ್ರೆಸ್ಸಸ್ ಆ್ಯಂಡ್ ಶೂಸ್ ತಗೊಂಡು ವಾಪಸ್ ಸ್ವಾತಿಕನ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಇಷ್ಟು ಕಷ್ಟಪಟ್ಟು ಬಟ್ಟೆ ತಗೊಂಡು ಹೋಗ್ತಿದ್ದೆ, ಇವಳು ಕೈ ಬೀಸಿ ಹೋಗ್ತಾನೆ, ನಾಚಿಕೆ ಇಲ್ಲ. ನೈಟ್ ನಿದ್ದೆ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಯಿತು. ಸಿದ್ದು ಮಾತ್ರ ನಿದ್ದೆ ಮನೇಲಿ ಬರಲ್ಲ ಎಂದ. ನಾನಂತೂ ಹೊರಟೆ. ಒಂದು 7:30 ಗೊರಗುಂಟೆ ಪಾಳ್ಯ ಬಂದಾಯಿತು. ಶೆಟ್ಟಿ ಅಣ್ಣ ಕೂಡ ಆನ್ ಟೈಮ್ ಅಲ್ಲ ಅಂದರೂ ಸ್ವಲ್ಪ ಲೇಟಾಗೇ ಬಂದರು. ಪ್ರೀತಿ ಮತ್ತು ವಿಕ್ಕಿ ಅಣ್ಣ ಇನ್ನೂ ಬಂದಿಲ್ಲ ಅಂತ ನಾವು ಕಾಯ್ತಾನೆ ಕೂತ್ವಿ. ಬಿಳಿ ಕೂದಲು ಬಂದಿದೆ ಅಂತ ಶೆಟ್ಟಿ ಅಣ್ಣನಿಗೆ. ನೋಡಿ ಬಸ್ ಸ್ಟ್ಯಾಂಡಲ್ಲಿ ಒಂದೆಷ್ಟು ವೇಸ್ಟ್ ಆಗ್ತಾರೆ ನೋಡಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇದ್ರ ಬಗ್ಗೆ ನಮ್ಮ ಒಪಿನಿಯನ್ ಏನು ಅಂದರೆ, ವಾಟರ್ ಬಾಟ್ಲು ಕುಡಿದ್ಬಿಟ್ಟು ಅಲ್ಲಿ ಖಾಲಿ ಬಾಟ್ಲು ಹಾಕಿದಾರಲ್ಲ, ವಾಟರ್ ಕುಡಿದು ಅದಕ್ಕೆ ಅದು ಗಲೀಜ್ ಹಾಕ್ಬಾರ್ದ್ರೆ ವಾಟರ್ ಬಾಟ್ಲೆ ತಗೋಬಾರ್ದು. ಅದಕ್ಕಿಂತ ರೀಯೂಸ್ ಮಾಡ್ಬೋದಲ್ಲ. ತಗೋಬಾರ್ದು. ಮತ್ತು ತಿಂಡಿ ತಿಂಟು ಏನು ವೇಸ್ಟ್ ಪೇಪರ್ ಹಾಕಿದ್ದಾರೆ ಅದೆಲ್ಲ ಗಲೀಜ್ ಹಾಕಲೇಬಾರ್ದು. ಏನು ತಗೊಳ್ಳಿಲ್ಲ ಅಂದರೆ ಅಂಗಡಿಯವ್ರು ಬಿಸ್ನೆಸ್ ಆಗಿದೆ. ಅಂಗಡಿಯವ್ರು ಬಿಸ್ನೆಸ್ ಆಗಿಲ್ಲ ಅಂದರೆ ಅವ್ರು ಅಂಗಡಿನೇ ಹಾಕಿ ಲಾಸ್ ಮಾಡ್ತಾರೆ. ಡಸ್ಟ್ಬಿನ್ಗೆ ಹಾಕಿಂತ ಹೇಳಿ ಅದಕ್ಕಿಂತ ಪರ್ ಡೇ ಹೋಗ್ತೀಯಾ? ನೀವು ಹೋಗ್ತೀರಾ? ಆ್ಯಕ್ಟಿಂಗ್ ಅಲ್ಲ, ಅದು ಉದ್ಯೋಗ ಅವಕಾಶ. ಅಲ್ಲ, ಅದೇ ಆ್ಯಕ್ಟಿಂಗ್ ಸಿಕ್ಬಿಟ್ರೆ ಅಷ್ಟಕ್ಕೆ ಹೋಗ್ಬಿಡೋದಲ್ಲ. ಆ್ಯಕ್ಟಿಂಗ್ ಸಿಕ್ಕಿದ್ರೆ ಹೋಗ್ಬೋದೇ. ಕಳ್ಳ ಇದ್ದಂಗಿರೋದು. ಇಲ್ಲಿ ಪ್ರೀತಿ ಕರೀರಿ ಪ್ರೀತಿ ಸೆನ್ಸ್ ಇಲ್ಲದು ಒಂದಿದು ಒಂದದು. ನಾನು ಒಬ್ಬಳೆ ಎಕ್ಸಾಕ್ಟ್ 7:14 ಬೇಗ ಕರೀರಿ. ಹಣ ಕೊಡ್ಬಾರ್ದು ಯಾವತ್ತು, ಏನಾದ್ರು ತಿನ್ನಕ್ಕೆ ಕೊಡ್ಬೇಕು. ಯಾಕಂದರೆ ಅವ್ರಿಗೆ ದುಡಿಯೋಕ್ಕಿದೆ ಶಕ್ತಿ. ಜೊತೆ ನನಗೆ ಮೋಸ ಮಾಡ್ತಿದ್ದೀರಾ, ಆ ಥರ ಮಾಡಬಾರ್ದು. ಹಾಳು ಮಾಡ್ತಿದ್ದೀರಾ ಮನುಷ್ಯನ ಹಾಳು ಮಾಡ್ತಿದ್ದೀರಾ. ಅವಳೆಲ್ಲಿ ಇವರಿಬ್ಬರಂತೂ ಇನ್ನೂ ಬಂದೇ ಇಲ್ಲ. ಅವಾಗಿಂದ 5 ಮಿನಿಟ್ಸ್ 10 ಮಿನಿಟ್ಸ್ ಅಂತ ಹೇಳಿ 1 ಅವರಿಂದ ವೇಟ್ ಮಾಡ್ತಿದ್ದೀವಿ. ಟೋಟಲಾಗಿ 1 ಅವರಿಂದ ನಾವು ಇನ್ನೂ ಇಲ್ಲೇ ವೇಟ್ ಮಾಡ್ತಾನೆ ಇದ್ದೀವಿ. ಅಳಿಸಿದೆ ಹುಸಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ. ಏನಕ್ಕೆ ತಂದಿದ್ದೀರಾ? ಇದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ, ಲಾಗ್ ವಿಡಿಯೋ ಅಂತ ತಂದೆ. ನೋಡಿದ್ರೆ ಇಲ್ಲಿ ಬರ್ತಾ ಇರೋ ಫ್ರೆಂಡ್ಸ್ಗಳೆಲ್ಲ ವೇಟ್ ಮಾಡ್ತೀವಿ ವಿಡಿಯೋ ಲಾಗ್ ಮಾಡೋದಿರಲಿ, ಲ್ಯಾಗ್ ಮಾಡ್ತಾ ಇದ್ದಾರೆ ನಿಲ್ಸಿ ಎಷ್ಟೊತ್ತಿಗೆ ಬಂದರೆ ಅಷ್ಟೇ. ನೋಡಿ, ನಾನು ಕರೆಕ್ಟ್ 7 o'clock ಬಂದಿದ್ದೀನಿ. ಇವಳು ಪ್ರೀತಿ ಬರಲಿಲ್ಲ, ಇಲ್ಲಿದ್ದಾಳೆ. ಫೈನಲಿ 2 ಅವರ್ಸ್ ವೇಟ್ ಮಾಡಿ ಆದಮೇಲೆ ಅವರಿಬ್ಬರು ಬಂದರು. ಇನ್ನು ಶಿವಗಂಗೆ ಹತ್ತೋದು ಅಷ್ಟರಲ್ಲೇ ಇದೆ ಅಂತ ಗೊತ್ತಿದ್ರು ಕೂಡ ನೆಲಮಂಗಲ ಕಡೆ ಹೋಗೋ ಬಸ್ ಹತ್ತಿದ್ವಿ. ಸೀಟ್ ಇದೆ ಕೂತ್ಕೊಳ್ಳಿ ಅಂದರೆ ಸೀಟ್ ಇದ್ರೂ ಕೂತ್ಕೊಳ್ತಿಲ್ಲ. ಅಂತೂ ನೆಲಮಂಗಲದಲ್ಲಿ ಇಳ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಕಡೆ ಹೋದ್ವಿ. ವೇಸ್ಟ್ ಮಾಡೋಂಗಿಲ್ಲ, ತಿನ್ನಬೇಕು, ಮರ್ಯಾದಕ್ಕೆ ತಿನ್ನಬೇಕು, ಇಲ್ಲಾಂದ್ರೆ ನಾನು ವಿಡಿಯೋ ಅಪ್ಲೋಡ್ ಆಗೋದು ನೋಡಿ. ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಲೈವ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರು ಫುಡ್ ತಿಂತಿಲ್ಲ ನೋಡಿ, ವೇಸ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದರಿಂದ 4 ಜನರ ಹೊಟ್ಟೆ ತುಂಬುತ್ತೆ. ಇಷ್ಟರಿಂದ 4 ಜನ ಹೊಟ್ಟೆ ತುಂಬುತ್ತೆ. ನೀನು ಖಾಲಿ ಮಾಡಬೇಕು, ಅವರು ಖಾಲಿ ಅಲ್ಲ, ತಿನ್ನಿ. ವೇಸ್ಟ್ ಮಾಡಿದ್ರೆ ಏನು ಅನ್ಕೊಂಡಿದ್ದೆ? ಆರ್ಡರ್ ಮಾಡಿದ್ದೀರಾ? ತಿಂಡಿ ಚೆನ್ನಾಗಿ ಆಯಿತು, ಹೊಟ್ಟೆ ಫುಲ್ ಆಯಿತು. ಅದಾದಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಲ್ಲಿ ದಾಬಾಸ್ಪೇಟೆ ಬಸ್ ಹತ್ತಿ ದಾಬಾಸ್ಪೇಟೆಲಿ ಇಳ್ಕೊಂಡ್ವಿ. ಅಲ್ಲಿಂದ ಶಿವಗಂಗೆ ಕಡೆ ಹೋಗೋ ಆಟೋಗಳು ತುಂಬ ಸಿಗುತ್ತೆ. ಆಮೇಲೆ ಅಲ್ಲಿಂದ ಶಿವಗಂಗೆ ಕಡೆ ಹೋಗೋ ಆಟೋದಲ್ಲಿ ಹತ್ತಿದ್ವಿ.
ನಾರ್ಮಲ್ ಆಟೋದಲ್ಲಿ ಹೆಂಗೆ ಹೋಗಿದ್ದೀನಿ, ಬಟ್ ನಾನಿದೇ ಫಸ್ಟ್ ಟೈಮ್ ಈ ಥರದ ಆಟೋದಲ್ಲಿ, ಅದು ಕೂಡ ಹಿಂದೆ ಕೂತ್ಕೊಂಡು ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ನನಗಂತೂ ಒಂಥರ ಮಜಾ ಅನ್ನಿಸ್ತು, ತುಂಬ ಎಂಜಾಯ್ ಕೂಡ ಮಾಡಿದೆ. ಏನಕ್ಕೆ ಕರೀತಾರಂತೆ ಶಿವಗಂಗೆನ ಶಿವಗಂಗೆ ನಾವು ಮುಂಚೆ ದಕ್ಷಿಣ ಕಾಶಿ ಅಂತ ಕರಿತಿದ್ರು, ಈಗ ಶಿವಗಂಗೆ ಅಂತ ಯಾಕೆ ಕರೀತಾರೆ ಅಂತ ನಮ್ಮ ಅಪ್ಪಣ್ಣ ನನಗೂ ಗೊತ್ತಿಲ್ಲ. ಹೋಗಿದ್ದೀನಿ, ಆ್ಯಕ್ಚುಲಿ ಗೂಗಲ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಗೊತ್ತಿರೋ ಹಾಗೆ ಋಷಿಮುನಿಗಳೊಬ್ಬರು ಶಿವದೇವರ ಕುರಿತಾಗಿ ತಪಸ್ಸು ಮಾಡ್ತಾರೆ. ಅದು ಕೂಡ ಒಂಟಿ ಕಾಲಲ್ಲಿ ನಿಂತು ಗಂಗೆಗೋಸ್ಕರ ಮಾಡೋ ತಪಸ್ಸದು. ಅದಾದಮೇಲೆ ಪ್ರತ್ಯಕ್ಷಗೊಂಡಂತಹ ಶಿವದೇವರು ಋಷಿಗಳ ಆಸೆಯಂತೆ ಗಂಗೆಯನ್ನು ನೀಡಿರೋದ್ರಿಂದ ಇದಕ್ಕೆ ಶಿವಗಂಗೆ ಅಂತ ಹೆಸರು ಬಂತು. ಹಾಗೆ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ಗೂಗಲ್ ಆಂಟಿ ಹತ್ರ ಕೇಳಿಬಿಟ್ಟು ಅವರು ಅಪ್ಡೇಟ್ ಮಾಡ್ತಾರೆ. ಎಲ್ಲರೂ ಆಂಟಿ ನಂಗೆ ಇಟ್ಕೊತಾರೆ ಗೂಗಲ್ ಆಂಟಿ ಬೇರೆ ಅಪ್ಡೇಟ್ ಏನಾದ್ರು ಸ್ವಲ್ಪ ಡಿಲೇ ಆಯಿತು, ಬಂದಿರೋದ ಲೇಟ್ ಆಯಿತು. ನೋಡೋಣ ಇವ್ಳಿಲ್ಲ. ಬೇಕಾಗಿತ್ತು ಅಂತ ನಮ್ಮ ಪ್ಲಾನ್. ಇವಳೇ ಕಾರಣ ಅದೇ ಇಷ್ಟೊತ್ತಿಗೆಲ್ಲ ಬೆಟ್ಟ ಹತ್ತಿ ಇಳಿಬೇಕಾಗಿತ್ತು, ಬಟ್ ಈಗ ಇನ್ನೂ ಬೆಟ್ಟನೇ ಹತ್ತಿಲ್ಲ ನಾವು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಎಲ್ಲ ಮರಿಯಮ್ಮ ತಾಯಿ ಆಶೀರ್ವಾದ, ದೇವರು ಕಾಪಾಡಿ ಒಳ್ಳೆಯದಾಗಿ ಎಲ್ಲರಿಗೂ, ಯಾರಿಗೆ ನಮಗೆ ಮತ್ತು ನೋಡ್ತಾ ಇರೋ ವೀಕ್ಷಕರಿಗೆ ಎಲ್ಲರಿಗೂ ಒಳ್ಳೆಯದಾಗಿ. ನಂದು ಮಿಕ್ಸರ್ ವರ್ಡ್ನ ಕಾಪಿ ಮಾಡಿಕೊಂಡು ಮಿಕ್ಸರ್ ಗೋಲ್ ಮಾಡ್ಕೊಂಡಿದ್ದಾರೆ. ನಂದು ಮಿಕ್ಸರ್ ಗೋಲ್ ನನ್ನ ಮಿಕ್ಸರ್ ಹೊಸ ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ನೋಡಿ ದಿನ ಹೇಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅದು ಮಿಕ್ಸರ್ ಗೋಲ್ ಅನ್ನೋ ಥಾಟ್ ಬಂದಿದ್ದು ಹೇಗೆ ಅಂದರೆ, ಎಲ್ಲ ಥರ ವಿಡಿಯೋ ಹಾಕೋದ್ರಿಂದ ಮಿಕ್ಸರ್ ಗೋಲ್ ಅಂತ ಆಗುತ್ತೆ. ಅವಾಗ ನಮ್ಮ ತಂಗಿ ಸುದ್ದಿ ಅಂತ ಹೇಳ್ಬಿಟ್ಟು ಅಣ್ಣ ನಾನು ಇಟ್ಕೊಳ್ಳ ಇಲ್ಲ ಅಂತ ನಂದು ಫಸ್ಟ್ ಹೇಳ್ಬಿಟ್ಟು ಇತ್ತು. ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ ನನ್ನ ಅಕೌಂಟ್ ಯಾವಾಗ ಓಪನ್ ಆಗಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಅದು ಇನ್ಸ್ಟಾಗ್ರಾಮ್, ನಂದು ಯೂಟ್ಯೂಬ್. ಅದನ್ನೇ ಕಾಪಿ ಮಾಡಿದ್ದಾರೆ ಅವರು. ಮಿಕ್ಸರ್ ವರ್ಡ್ನ ಮಿಕ್ಸರ್ ಗೋಲ್ ಇಟ್ಬಿಟ್ಟಿದ್ದಾರೆ. ಸೊ ಇಷ್ಟು ದಿನ ಹೇಗೆ ಶ್ರೀ ಶೆಟ್ಟಿ ಚಾನೆಲ್ನ ಇನ್ಸ್ಟಾಗ್ರಾಮಲ್ಲಿ ಏನು ಸಪೋರ್ಟ್ ಮಾಡ್ತಿದ್ರು, ಹಾಗೆ ಯೂಟ್ಯೂಬ್ ಚಾನೆಲ್ ಮಿಕ್ಸರ್ ಗೋಲ್ನ ಕೂಡ ಆ ಥರ ಸಪೋರ್ಟ್. ಶಿವಗಂಗೆ ಹತ್ರ ಆಟೋ ನಿಲ್ಲಿಸಿದ್ರು, ನಾವು ಇಳ್ಕೊಂಡು ನಡೀತಾ ಹೋದ್ವಿ. ಅಮ್ಮ ಮಂಗ ಬಂದು ಫೋನ್ ಕಿತ್ಕೊಂಡು ಹೋಗಿದ್ರೆ ಸಕ್ಕತ್ತಾಗಿರ್ತಿತ್ತು ಈಗಲ್ಲ. ಎಲ್ಲಿ ಹೋಗ್ತಿದ್ದೀರಾ? ಇರಿ, ದೇವಸ್ಥಾನದಲ್ಲಿ ಎಷ್ಟು ತೆಂಗಿನಕಾಯಿ ಹೊಡಿಬೇಕು ಅಂತ ಗೊತ್ತಿಲ್ಲ, ಸೊ ಕೇಳ್ತಿದ್ದಾರೆ. ಇದು ತೆಂಗಿನಕಾಯಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿದ್ದು ಕಾಯಿ ಎಷ್ಟು ತಗೋಬೇಕು ಕೇಳಮ್ಮ. ಅಷ್ಟು ಗೊತ್ತಿಲ್ಲ, ಬೇಗ ಮಾಡಿ. ನೆಟ್ವರ್ಕು ಸಿಗಲ್ಲ. ಸರಿ ಆಯ್ತು, ಓಕೆ. ಎಷ್ಟಂತೆ? ಎಷ್ಟಂತೆ? ನಿಜ ಹೇಳ್ಬೇಕು. ಆಯ್ತು, ಎಷ್ಟು ತಗೋಬೇಕಂತೆ? ಎಷ್ಟು ಹೇಳಿ ಬೇಗ. ನಾ ಹೇಳಲ್ಲ. ಹೇಳಿ, ಒಂದ್ಸಲ ಹೇಳಿ ಶೆಟ್ಟಿ ಅಣ್ಣ, ಪ್ಲೀಸ್ ಹೇಳಿ. ಒಂದೇ ಒಂದು ಸಿಂಗಲ್ ನಾನು ಹೇಳಿದ್ದೆ ತಾನೇ ಒಂದೇ ತೆಂಗಿನಕಾಯಿ ಅಂತ ದೇವರಿಗೆ. ನಾನು ಹೇಳಿದಾಗ ಕೇಳಿ, ಬಿಟ್ಟಿದ್ದಾರೆ. ಕಾಯಿ ತಗೊಳಕ್ಕೂ ಬರಲ್ವಾ? ಶೆಟ್ಟಿ ಅಣ್ಣ ಅವರ ಕುಲದೇವರ ಗುಡಿಗೆ ಪೂಜೆ ಮಾಡೋ ಸಲುವಾಗಿ ಹಣ್ಣು ಕಾಯಿ ತಗೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದರು. ಅಷ್ಟರಲ್ಲೇ ಅಲ್ಲಿ ಅನುಗೌಡ ಅನ್ನೋರ ಪರಿಚಯ ಆಯಿತು. ಅವ್ರು ನಮ್ಮನ್ನು ನೋಡಿದ್ದೆ ಯೂಟ್ಯೂಬರ್ಸ ಅಂತ ಕೇಳಿದರು. ಓಪನ್ ಮಾಡ್ತಿದ್ದಾರೆ ಮಿಕ್ಸರ್ ಗೋಲ್, ಓಪನ್ ಮಾಡ್ತಿಯಾರಷ್ಟೇ. ನಂದು ಮಿಕ್ಸರ್ ವರ್ಡ್ ಒಳಗೆ ಹೋಗ್ಬಿಟ್ಟು ಫಾಲೋ ಮಾಡಿಸ್ತಿದ್ದಾರೆ ಫೋರ್ಸ್ಫುಲ್ಲಿ ಮಾಡ್ತಾರೆ. ಅಲ್ಲ ಅಕ್ಕ ಕೇಳಿದ್ರು ಅದಕ್ಕೆ ಹೇಳ್ತಾ ಅದಕ್ಕಿಂತ ನಂದು ಇವ್ರು ಮೋಸ ಮಾಡ್ತಾರೆ ನೋಡಿ. ನಿಮ್ಗೆ ಇಷ್ಟ ಫೋರ್ಸ್ಫುಲ್ಲಿ ನಮ್ಮ ನಂದು ಸಾಕು, ನಿಮ್ದು ಇರು ಸ್ವಲ್ಪ ಹೇಳ್ಬೇಕು. ಪಾಪ ಏನಕ್ಕೆ ಅವರೆಲ್ಲ ನೋಡಿರ್ತಾರೆ ಅವ್ರು ಸೀರಿಯಲಲ್ಲಿ ಬಿಟ್ಟಿದ್ದು. ಹೌದಾ? ಕೇಳಲ್ವಾ? ಹಾರನ ಹೂವ ಹಾರ ಹಾಕ್ಬಿಡಿಮ್ಮ. ಮಿಕ್ಸರ್ ಬಡಿ ಮಿಕ್ಸರ್. ವಿಡಿಯೋ ಮಾಡ್ತಿದ್ರಲ್ಲ ಅದಕ್ಕೆ. ಇಲ್ಲೇ ಈ ಅಕ್ಕನ ಹೆಸರು ಅನು ಅಂತ ಗೊತ್ತಾಯಿತು. ಅದಾದಮೇಲೆ ಶೆಟ್ಟಿ ಅಣ್ಣ ಅಂತೂ ಅವ್ರ ಪ್ರೊಫೈಲ್ ತೋರಿಸಿ ಫಾಲೋ ಕೂಡ ಮಾಡಿಸಿದ್ರು. ಈವನ್ ನನ್ನ ಪೇಜ್ ಕೂಡ ತೋರಿಸಿದ್ರು. ಏನು ಹೆಸರು? ಕೃಷ್ಣಗೌಡ. ಸ್ವಲ್ಪ ಚೆನ್ನಾಗಿದೆ. ನಿಮಗೆ ಫೋನ್ ಬಿಟ್ಟರೆ ಬೇರೆ ಲೋಕ ಇಲ್ವಾ? ನಾವಿಲ್ಲಿ ಇದ್ದೀವಿ, ಮಾತಾಡಿಸೋಣ ಅಂತ ಅನ್ಸಲ್ಲ. ಅವೆಲ್ಲ ಶೇರ್ ಮಾಡಲಿಲ್ಲ ಅಂದ್ರೆ ಫ್ರೆಂಡ್ಸ್ ಹಂಗೆ ಇನ್ಸ್ಟಾಗ್ರಾಮ್ ಲೈವಲ್ಲೇ ಕೊಚ್ಚಾಕ್ಬಿಡ್ತೀನಿ. ಹಾಕ್ಬಿಡಿ, ನಾನು ನನ್ನ ಯೂಟ್ಯೂಬ್ ಬ್ಲಾಗಿಗೆ ವಿಡಿಯೋ ಮಾಡಿರೋದು, ನಿಮ್ದಕ್ಕಲ್ಲ. ನಾನು ಕೊಡಲ್ಲ ನಡೀತಾ ಗುಡಿ ಕಡೆ ಬಂದ್ವಿ. ಗುಡಿಯಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ಬೆಟ್ಟ ಕಡೆ ಹೊರಟೆವು. ಇದು ನಾಟ್ಯ ಸರಸ್ವತಿಯಾದ ಶಾಕುಂತಲೆಯ ಕೆಲ ಕಥೆಗಳು ಈ ಶಿವಗಂಗೆಯಲ್ಲಿವೆ.
ಅಂದರೆ ಶಾಕುಂತಲೆಯ ನೃತ್ಯವನ್ನು ನೋಡಿ ಮನಸೋತಂತಹ ಹೊಯ್ಸಳರ ರಾಜ ಅಂದರೆ ವಿಷ್ಣುವರ್ಧನ ಈಕೆಯನ್ನು ಮದುವೆ ಆಗ್ತಾನೆ. ಮತ್ತೆ ಕೆಲ ವರ್ಷಗಳ ನಂತರ ಶಾಕುಂತಲೆ ಇದೇ ಬೆಟ್ಟದಲ್ಲಿ ಆತ್ಮಹತ್ಯೆ ಕೂಡ ಮಾಡ್ತಾಳೆ. ಹಾಗೆ ಆಕೆಯ ಬಾಲ್ಯ ಜೀವನ ಮತ್ತು ಅಂತ್ಯದ ಕಥೆಗಳು ಕೂಡ ಇದೇ ಶಿವಗಂಗೆಯಲ್ಲಿ ಆಗಿರೋದು ಅಂತ ಹೇಳ್ತಾರೆ. ನಿಮ್ಗೆ ಶೇರ್ ಮಾಡಿದ್ರೆ ನನ್ನ ವ್ಲಾಗಿಗೆ ಏನಿದೆ? ಹಾಂ, ನಿಂದ ಅದಕ್ಕೆ ನನ್ನ ವಿಡಿಯೋ ಹಾಕಿದ್ರೆ ಪರವಾಗಿಲ್ಲ. ಇಲ್ಲಿ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗಂಗಾದೇಶ್ವರ ದೇವಾಲಯ ಕೂಡ ಸಿಗುತ್ತೆ. ಇಲ್ಲಿಯ ವಿಶೇಷ ಏನಪ್ಪ ಅಂದರೆ ಬೆಣ್ಣೆ ತುಪ್ಪ ಆಗೋದು ನಮಗೆಲ್ಲ ಗೊತ್ತಿರೋದೆ. ಆದರೆ ಇಲ್ಲಿ ಈ ದೇವರ ಲಿಂಗದ ಮೇಲೆ ತುಪ್ಪವನ್ನು ಅಭಿಷೇಕ ಮಾಡಿದರೆ ಅದು ಬೆಣ್ಣೆಯಾಗಿ ಬದಲಾಗುತ್ತೆ. ಇದೊಂದು ಇಲ್ಲಿಯ ವಿಶೇಷ. ಇಲ್ಲಿಯ ಇನ್ನೊಂದು ವಿಶೇಷ ಏನಂದರೆ ಒಳಕಲ್ಲು ಪುಣ್ಯತೀರ್ಥ. ಇದು ಇನ್ನೊಂದು ವಿಶೇಷ. ಅದಕ್ಕೆ ಒಂದು ಕಥೆನೇ ಇದೆ. ಆಗ ರಕ್ತ ಬೀಜಾಸುರನನ್ನು ಆದಿಶಕ್ತಿ ಕೊಂದ ಮೇಲೆ ತನ್ನ ಬಾಯಾರಿಕೆ ಅಥವಾ ದಾಹದ ಸಲುವಾಗಿ ಆಕೆ ಅವಳಲ್ಲಿದ್ದ ತ್ರಿಶೂಲವನ್ನು ಒಂದು ಬಂಡೆಗೆ ಹೊಡೆದಾಗ ಆ ಬಂಡೆ 2 ಭಾಗಗಳಾಗಿ ಅಲ್ಲಿ ನೀರು ಉದ್ಭವವಾಗುತ್ತೆ. ಆ ನೀರನ್ನು ಪಾತಾಳ ಗಂಗೆ ಅಂತಾರೆ. ಇಲ್ಲಿ ನಮ್ಮ ಕೈಗೆ ತೀರ್ಥ ಅಥವಾ ಆ ನೀರು ಸಿಕ್ಕಿದ್ರೆ ಅಂದುಕೊಂಡ ಕೆಲಸ ಆಗುತ್ತೆ ಅಥವಾ ಪುಣ್ಯ ಸಿಗುತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ಅವ್ರಿಗೆ ಸಿಕ್ತಿಲ್ಲ, ನಮಗೆ ಸಿಕ್ಕಿಲ್ಲ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಬೆಟ್ಟನ ಫುಲ್ ಹತ್ತಿದ್ವಾ ಇಲ್ವಾ, ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.